ಇಲ್ಲಿ ನೋಡಿ, ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮುಖಛಾಯೆ ನೀವು ನೋಡ್ತಾ ಇದ್ದೀರಾ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಇದನ್ನು ವಿವರಿಸಲಿಕ್ಕೆ ತುಂಬಾ ಕಷ್ಟ. ಅಂಬೇಡ್ಕರ್ನ ವಿವರಿಸೋದೇ ನನಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದರ ಮೇಲೆ ಈ ಚಿತ್ರವನ್ನು ಬಿಡಿಸಿದ ಯೋಗಾನಂದ್ ಇಲ್ಲಿದೆ. ಅವರನ್ನ ಒಂಚೂರು ಭೇಟಿಯಾಗೋಣ. ಯೋಗಾನಂದ್ ಅವರೇ ನಮಸ್ಕಾರ. ಇವರೇ ಯೋಗಾನಂದ್ ಅವರು. ಒಂದು ನಿಮಿಷ. ಯೋಗಾನಂದ್ ಅವರೇ ನಮ್ಮ ಮುಂದೆ ಇದ್ದಾರೆ. ಯೋಗಾನಂದ್ ಅವರು ನಮಸ್ಕಾರ. ಯೋಗಾನಂದ್ ಅವರೇ, ಈ ಒಂದು ಅದ್ಭುತ ವ್ಯಕ್ತಿಯನ್ನ ಇನ್ನೂ ಅದ್ಭುತವಾಗಿ ಯಾರಿಗೂ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಿಮ್ಮಿಂದ ಆಗುವಷ್ಟು ಅದ್ಭುತ ರೀತಿಯಲ್ಲಿ ಮಾಡಿದ್ದೀರಾ. ಇದರಲ್ಲಿ ಉಪಯೋಗಿಸಿದಂತ ವಸ್ತುಗಳು ಏನು ಅಂತ ನಮ್ಗೆ ವಿವರಿಸಬಹುದಾ? ಸರ್, ಇದು ಬಂದ್ಬಿಟ್ಟಿದ್ದಾನೆ ಗ್ಲಾಸ್ ಪೀಸಸ್, ಅಕ್ರಿಲಿಕ್ ಗ್ಲಾಸ್ ಪೀಸಸ್. ಓಕೆ, ಗ್ಲಾಸ್ ಪೀಸಸ್ ಮತ್ತೆ ಓಲ್ಡ್ ಸಿನಿಮಾ ರೀಲ್ಸ್. ಓಲ್ಡ್ ಸಿನಿಮಾ ರೀಲ್ಸ್. ಓಕೆ, ನೋಡಬಹುದು ನೀವು. ಇದು ಸಿನಿಮಾ ರೀಲ್ಸ್ ಗಳು. ಸರಿ ಸರಿ, ರೀಲ್ಸ್ ಗಳನ್ನೆಲ್ಲ ಸೇರ್ಕೊಂಡು ಮಾಡಿದೀರಾ. ಯಾಕಂದ್ರೆ ನಾನು ಆಕ್ಚುಲಿ 80s ಅಲ್ಲಿ ಏಟೀಸ್ ಬಾಯ್ಸ್ ನಾವೆಲ್ಲ. ಓಕೆ ಓಕೆ. ಸೊ 80s ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನ ಆಕ್ಚುಲಿ ನೋಡಿರೋದು. ಸೊ ಇಂತ ರೀಲ್ಸ್ ಅಲ್ಲಿ ಸಿನಿಮಾಗಳಲ್ಲಿ ಸಿನಿಮಾ ರೀಲ್ಸ್ ಅಲ್ಲಿ ಆಕ್ಚುಲಿ ನೋಡ್ತಾ ಇದ್ವಿ. ಚಂದನದಲ್ಲಿ, ಆಮೇಲೆ ಟಿವಿ DD9 ಅಲ್ಲಿ ಆಕ್ಚುಲಿ ನೋಡ್ತಾ ಇದ್ವಿ. ಓಕೆ ಓಕೆ. ಈಗಿನ ಮಕ್ಕಳಿಗೆ ಈ ಸಿನಿಮಾ ರೀಲ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಗೊತ್ತು. ಸೊ ಸಿನಿಮಾ ಇದು ಜೀವಂತ ರೀಲು ಈಗಿರುವಂತದ್ದು ನಿರ್ಜೀವ ವ್ಯಕ್ತಿಗಳಿಗೆ ಜೀವನ ಕೊಟ್ಟಿದೆ ಇದೆಲ್ಲ. ಹೌದೌದು, ಖಂಡಿತ. ಹಾಗಾಗಿ ಈಗಿನ ಜನರೇಷನ್ ಇದನ್ನೆಲ್ಲ ಮರ್ತಿದ್ದಾರೆ ಒಂದು. ಸೊ ಹಾಗಾಗಿ ನಾನು ಪ್ರತಿ ವರ್ಷ ಹೊಸತನ ಹುಡುಕ್ತಾ ಇರ್ತೀನಿ ಆರ್ಟ್ ವರ್ಕ್ ಅಲ್ಲಿ. ಈ ಸಲ ಈ ಮೀಡಿಯಾದಲ್ಲಿ ಆಕ್ಚುಲಿ ವರ್ಕ್ ಮಾಡಿದ್ದೀನಿ. ಸರಿ. ಓಕೆ, ಇದು ನಿಮ್ಗೆ ಪ್ರೇರಣೆ ಏನು? ಅಂಬೇಡ್ಕರ್ ಬೇಕು ಅಂತ ಪ್ರೇರಣೆ? ಈ ಸಲ ಬಹುರೂಪಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಬಾಬಾ ಸಾಹೇಬ್ನ ಅಂಬೇಡ್ಕರ್ನ ಬೇರೆ ರೀತಿ ತೋರಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಇದೆಲ್ಲ ಒಡೆದ ಕನ್ನಡಿಗಳ ಆಕ್ಚುಲಿ ಏನಿದೆ, ಇದು ಸಮಾಜ ಆಕ್ಚುಲಿ. ಓಕೆ, ಒಡೆದ ಸಮಾಜ. ಓಕೆ, ಈ ಸಮಾಜದ ಎದುರುಗಡೆ ಆಕ್ಚುಲಿ ನಾವು ನಿಂತ್ಕೊಂಡು ನೋಡಿದ್ರೆ ಬಾಬಾ ಸಾಹೇಬ್ ನೀಟಾಗಿ ಕಾಣ್ತಾ ಇರ್ತಾರೆ. ನಾವು ಅದ್ಭುತವಾದ ಚಿಂತನೆ. ಈ ಚಿಂತನೆಗೆ ಎಷ್ಟು ದಿನ ತಗೊಂಡ್ರಿ ನೀವು ಈ ಚಿಂತನೆಯನ್ನ? ಸರ್, ನಾನು ಆಕ್ಚುಲಿ ಐ ವಿಜುವಲ್ ಆರ್ಟಿಸ್ಟ್. ಓಕೆ. ಸೊ ಎಷ್ಟು ದಿನ ಅನ್ನೋದಕ್ಕಿಂತ ಪ್ರಾಕ್ಟೀಸ್ ಇರುತ್ತೆ. ಅಂದ್ರೆ 24/7 ಆಕ್ಚುಲಿ ಅದೇ ಯೋಚನೆ. ಸೊ ಏನೋ ಹೊಸದಾಗಿ ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಕ್ರಿಯೇಟಿವ್ ಆಗಿ. ಇದೊಂದು ಅದ್ಭುತವಾದ ವಿಷಯ ನೀವು ಹೇಳಿದ್ದು. ಹೊಡೆದ ಕನ್ನಡಿಗಳ ಮಧ್ಯದಲ್ಲಿ ನಮ್ಗೆ ಕಾಣಬೇಕಾಗಿದ್ದು ಅದ್ಭುತ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗೂ ಪ್ರತಿಯೊಂದು ಕನ್ನಡಿಯಲ್ಲೂ ನಾವು ಏಕಾಂಗಿಯಾಗಿ ಕಾಣ್ತೀವಿ. ಆದ್ರಿಂದ ಈ ಕನ್ನಡಿಗಳನ್ನೆಲ್ಲ ಜೋಡಿಸಿದ್ರೆ ಮಾತ್ರ ನಮ್ಮ ಸಮಾಜ ಚೆನ್ನಾಗಿರೋದು ಅಂತ ನಿಮ್ಮ ಆಶಯ ಆಗಿರಬಹುದು, ನನ್ನ ಒಂದು ಅಭಿಪ್ರಾಯ. ಬಟ್ ಅದ ನೀವು ಯಾವ ತರ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಹೌದು, ಖಂಡಿತ. ಯಾಕಂದ್ರೆ ಒಬ್ಬೊಬ್ರದ್ದು ಡೈಮೆನ್ಷನ್ಸ್ ಬೇರೆ ಯೋಚನೆಗಳು ಬೇರೆ ತರ ಇರುತ್ತೆ. ಹೌದು, ಖಂಡಿತ. ಹಾಗಾಗಿ ಓಕೆ, ನಿಮ್ಮನ್ನ ಯಾರಾದ್ರೂ ಭೇಟಿ ಆಗ್ಬೇಕಿದ್ರೆ ಮೈಸೂರಿಗೆ ಬರ್ಬೇಕಾ? ಸರ್, ನಂದು ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ನಂದು ಪೇಜ್ ಇದೆ. ಓಕೆ, ಯೋಗ ಆರ್ಟ್ 99 ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಆಮೇಲೆ ಯೋಗಾನಂದ್ ಎಲ್ ಅಂತ ಹೇಳಿ ಸೊ ಇನ್ಸ್ಟಾಗ್ರಾಮ್ ID ಇದೆ. ಓಕೆ, ನೋಡಿದೀನಿ ಯೋಗಾನಂದ್ ಎಲ್. ಕಾಂಟ್ಯಾಕ್ಟ್ ಮಾಡಿ ಇನ್ಬಾಕ್ಸ್ ಮೆಸೇಜ್ ಮಾಡಿದ್ರೆ ಆಕ್ಚುಲಿ ನಾನು ಗೈಡ್ ಮಾಡ್ತೀನಿ ಸರ್. ಬಟ್ ಬಹಳ ಚೆನ್ನಾಗಿ ಮಾಡಿದೀರಾ. ಇದರಲ್ಲಿ ಎಲ್ಲರ ಆಶಯಗಳು ಸೇರಿದ್ರೆ, ನಿಮ್ಮ ಆಶಯಗಳು ಸೇರಿದ್ರೆ ಕೂಡ ಅದು ಅಪೂರ್ಣ ಅಂತ ಹೇಳ್ಬೋದು. ಯಾಕಂದ್ರೆ ಅಂಬೇಡ್ಕರ್ ಅವರ ಚಿಂತನೆ ನಮ್ಗೆ ಪೂರ್ಣಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಾವು ದೂರ ಹೋಗ್ತಾ ಇದೀವೋ ಅಂಬೇಡ್ಕರ್ ಇಂದ ಅಂತ ನನ್ನ ಒಂದು ಭಾವನೆ. ಬಟ್ ನೀವು ಹತ್ರ ಹೋಗಕ್ಕೆ ಹೇಳ್ತಾ ಇದ್ದೀರಾ. ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ. ಸಮಾಜಕ್ಕೆ ನಿಮ್ಮಿಂದ ಇನ್ನೂ ಒಳ್ಳೆ ಕೊಡುಗೆಗಳು ಬರಲಿ ಅಂತ ಆಶಿಸ್ತೀನಿ. ತುಂಬಾ ಧನ್ಯವಾದ ಸೇರ್ಕೊಂಡಿದ್ದಕ್ಕೆ. ನಾಳೆ ಒಂದಿನ ಲಾಸ್ಟ್ ಇದೆ ಇದು ಬಹುರೂಪಿ. ನಾಳೆ ಯಾರಿಗೆಲ್ಲ ಸಂಡೇ ಬರ್ಲಿಕ್ಕೆ ಅನುಕೂಲ ಆಗಿದೆ. ಸೊ ಬನ್ನಿ, ಸೊ ವರ್ಕ್ ನೋಡಿ, ಈ ಪರಿಸರ ಎಂಜಾಯ್ ಮಾಡಿ. ಖಂಡಿತ ಒಳ್ಳೆ ನಾಟಕಗಳಿದಾವೆ. ಹೌದೌದು, ಬಂದು ನೋಡ್ಬಿಟ್ಟು ಸಹಕರಿಸಿ. ಖಂಡಿತ. ಥ್ಯಾಂಕ್ಸ್ ಅ ಲಾಟ್. ನೋಡಿ ಎಷ್ಟೊಂದು ಜನ ಬಂದು ಇಲ್ಲಿ ಫೋಟೋ ತೆಗಿತಾರೆ ಅಂತ ಲೆಕ್ಕ ಇಲ್ಲ ಇವತ್ತು. ಸೊ ಇದರ ಮಧ್ಯದಲ್ಲಿ ನನಗೆ ಇಂಟರ್ವ್ಯೂ ಕೊಟ್ಟಿದ್ದಂತಹ ಯೋಗಾನಂದ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರುವ ನನ್ನ ಎಲ್ಲ ಸಹೃದಯರಿಗೂ ಧನ್ಯವಾದಗಳು. ಸಮಾಜ ಚೆನ್ನಾಗಿರಲಿ ಅನ್ನೋ ಆಶಯದೊಂದಿಗೆ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್.